ನಮಸ್ತೆ, ನಾನಿವತ್ತು ಇನ್ಸ್ಟಂಟ್ ಆಗಿ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಶಿಮ್ಲಾ ಮಿರ್ಚಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಶೇಂಗಾ ಪೌಡರ್, ಸಾಸಿವೆ, ಜೀರಿಗೆ, ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಉಪ್ಪು, ಅನ್ನ ನೀವು ಮುಂಚೆನೇ ಮಾಡ್ಕೊಂಡ್ಬಿಡಿ. ಮೊದಲಿಗೆ ಕಡಾಯಿಗೆ ಎಣ್ಣೆ ಹಾಕೊಂಡ್ಬಿಡೋಣ. ಕಡಾಯಿ ಕಾದಿದೆ. ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಈಗ ಈರುಳ್ಳಿ ಹಾಕೊಂಡ್ಬಿಡ್ತೀನಿ. ಫ್ರೈ ಮಾಡ್ಕೊಳ್ಳಿ. ತುಂಬ ಟೈಮ್ ಏನು ತಗೋಲ್ಲ, ಜಲ್ದಿನೇ ಆಗಿಬಿಡುತ್ತೆ. ಇದು ಇನ್ನು 10 ನಿಮಿಷದಲ್ಲಿ ನಿಮಗೆ ರೈಸ್ ರೆಡಿ ಆಗಿಬಿಡುತ್ತೆ. ರೈಸ್ ಮಾಡ್ಕೊಂಡ್ಬಿಟ್ರೆ ಇದನ್ನು ನೀವು ಲಂಚ್ ಬಾಕ್ಸ್ ಕೂಡ ಕಟ್ಟಬಹುದು. ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸ್ಗಂತೂ. ಈಗ ಕ್ಯಾಪ್ಸಿಕಮ್ ಹಾಕೊಂಡ್ಬಿಡ್ತೀನಿ. ಉದ್ದದನ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಅದು ಫ್ರೈ ಆದಮೇಲೆ ಮೆತ್ತಗಾಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಮಸಾಲೆ ಇರಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ, ಕೂಡ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ. ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡ್ತೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ಸ್ವಲ್ಪ ಹಾಕೋತೀನಿ ನಾನು, ತುಂಬ ಏನು ಹಾಕೋದಿಲ್ಲ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ರೈಸ್ ಹಾಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪೌಡರ್ ಎಲ್ಲ ಹಾಕೋಬೇಡಿ. ಈಗ ನಾನು ಅದಕ್ಕೆ ಪೆಪ್ಪರ್ ಪೌಡರ್ ಹಾಕೋತೀನಿ. ಶೇಂಗಾ ಪೌಡರ್ ಕೂಡ ಹಾಕೊಳ್ಳೋಣ. ಶೇಂಗಾ ಪೌಡರ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಶೇಂಗಾಕ್ಕಿಂತ. ನೋಡಿ, ಈಗ ಇದು ರೈಸ್ ರೆಡಿ ಆಗಿದೆ. ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಈಗ ಇನ್ಸ್ಟಂಟ್ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ.